ನಮಸ್ಕಾರ ವೀಕ್ಷಕರೇ, ನಮ್ಮ ಶೋಧಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ನಾವು ಇದುವರೆಗೆ ನಮ್ಮ ಚಾನೆಲ್ನಲ್ಲಿ ತುಂಬ ವಿಷಯಗಳ ಬಗ್ಗೆ ಶೋಧಿಸಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ. ಅದೇ ಥರ ಇವತ್ತು ಒಂದು ಹೆಸರಾಂತ ಕಲಾವಿದರು ರಂಗಭೂಮಿಲಿ ಮತ್ತು ಸಿನಿಮಾದಲ್ಲಿ, ಕಿರುತೆರೆಯಲ್ಲಿ ಎಲ್ಲ ಅವರು ತುಂಬ ಹೆಸರು ಮಾಡಿದ್ದಾರೆ. ಅವ್ರನ್ನ ನಿಮ್ಮ ಮುಂದೆ ನಾನು ಪರಿಚಯ ಮಾಡಿಕೊಡ್ಬೇಕು, ಅವ್ರದ್ದು ಅನುಭವಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಮತ್ತು ನಮ್ಮ ಶೋಧಾ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಬನ್ನಿ, ರವಿಕುಮಾರ್ ಸರ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಇವತ್ತು ನಮ್ಮ ಶೋಧಾ ಚಾನಲ್ಗೆ, ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ಬೇಕು. ನೀವು ನಮ್ಮ ರಂಗಭೂಮಿಲಿ ಹೇಗೆ ನಡೆದು ಬಂದ ದಾರಿ, ನೀವು ಹೇಗೆ ಇದರಲ್ಲಿ ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂತ ನಾನು ನಿಮ್ಮನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿಸ್ಕೋಬೇಕು ಅಂತ ಬಂದಿದ್ದೀನಿ ಸರ್. ನೀವು ಈ ರಂಗಭೂಮಿಗೆ ಹೇಗೆ ಬಂದ್ರಿ ಸರ್? ನಾನು ರಂಗಭೂಮಿಗೆ ಬಂದಿದ್ದು, ಗಂಭೀರವಾಗಿ ಬಂದಿದ್ದು ಅಂತ ಅನ್ನೋದಾದರೆ, ನಾನು 4ನೇ ಕ್ಲಾಸ್ನಲ್ಲಿದ್ದಾಗ ನಾವೊಂದು ಮಿಷನರಿ ಸ್ಕೂಲ್ನಲ್ಲಿ ಓದ್ತಾ ಇದ್ವಿ, ಕಾನ್ವೆಂಟಲ್ಲಿ, ಮೇರಿ ಇಮ್ಯಾಕ್ಯುಲೇಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂಥೇಳಿ. ಅಲ್ಲಿ ಹೆಡ್ ಮೇಡಮ್ ಒಬ್ಬರು ಮದರ್ ಇದ್ದರು. ಅವ್ರ ಹತ್ರ ಹೋಗ್ಬಿಟ್ಟು ಲೈಬ್ರರಿದು ಕೀ ಬೇಕು ಅಂತ ಕೇಳಿದೆ. ನನ್ನ ಸರ್ವೀಸ್ನಲ್ಲೇ ಇದೆ, ಮೊದಲನೇ ಸಲ ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು ಲೈಬ್ರರಿ ಕೀ ಕೇಳ್ತಾ ಇರೋದು. ಯಾಕೆ ಬೇಕು ಅಂತ ಕೇಳಿದ್ರು. ಏನಿಲ್ಲ, ಅಲ್ಲಿ ಯಾವುದಾದ್ರೂ ನಾಟಕಗಳಿದೆಯಾ ಅಂತ ನೋಡೋದಕ್ಕೋಸ್ಕರ, ಪುಸ್ತಕಗಳನ್ನು ಹುಡುಕೋದಕ್ಕೋಸ್ಕರ ಲೈಬ್ರರಿ ಕೀ ಕೇಳ್ತಾ ಇದ್ದೀನಿ ಅಂದೆ. ಆಯಿತು ತಗೋ ಅಂಥೇಳಿ ಲೈಬ್ರರಿ ಕೀ ಕೊಟ್ಟರು. ಹೋಗಿ ಲೈಬ್ರರಿ ಓಪನ್ ಮಾಡಿ ಎಲ್ಲ ಒಂದಷ್ಟೆಲ್ಲ ಧೂಳನ್ನು ಜಾಡಿಸಿ, ಕಡೆಗೆ ಒಳಗಡೆ ಕಪಾಟನ್ನು ಓಪನ್ ಮಾಡಿ ಅಲ್ಲಿ ಪುಸ್ತಕಗಳನ್ನು ಹುಡುಕಿದಾಗ ನನಗೆ ಇಂಗ್ಲೀಷ್ನಲ್ಲಿ, ನಾವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದಿದ್ದರಿಂದ ಇಂಗ್ಲೀಷ್ನಲ್ಲಿ ಅರ್ಜುನ ಮತ್ತು ಏಕಲವ್ಯನ ಕಥೆ ಇದೆಯಲ್ಲ, ಏಕಲವ್ಯ ತನ್ನ ಹೆಬ್ಬೆರಳನ್ನು ಕೊಡುವ ಕಥೆ, ಅದು ಇಂಗ್ಲೀಷ್ನಲ್ಲಿ ನಾಟಕ ಸಿಕ್ತು. ಸೊ ಅದನ್ನು ಮೊದಲು ನಾಟಕ ಮಾಡಿಸುವ ಪ್ರಯತ್ನವಾಗಿ 4ನೇ ಕ್ಲಾಸ್ನಲ್ಲಿ ಶುರು ಮಾಡಿಕೊಂಡಿದ್ದು. ಆಮೇಲಿಂದ ನಿರಂತರವಾಗಿ ನಾಟಕಗಳನ್ನು ಡೈರೆಕ್ಟ್ ಮಾಡ್ತಾ, ನಟಿಸ್ತಾ ಇದುವರೆಗೂ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆದರೆ 4ನೇ ಕ್ಲಾಸ್ನಲ್ಲಿ ಆ ಥರದ್ದೊಂದು ಆಸಕ್ತಿ ಬರಬೇಕು ಅನ್ನೋದಕ್ಕೆ ಅದಕ್ಕೊಂದು ಕಾರಣ ಇದೆ. ನಮ್ಮ ತಾಯಿಯ ತಂದೆಯವರು, ನಮ್ಮ ತಾತ, ಅವರು ಮೈಸೂರಿನ KR ಪೇಟೆ ತಾಲೂಕಿನಲ್ಲಿ, ಅದು ಈಗಲೂ ಮೈಸೂರಿಗೆ ಬರುತ್ತೆ ಅಂತ ಅಂದ್ಕೋತೀನಿ, KR ಪೇಟೆ ತಾಲೂಕಿನಲ್ಲಿ ಅವರು ಒಳ್ಳೆಯ ಕಂಪನಿ ನಾಟಕದ ನಿರ್ದೇಶಕರಾಗಿದ್ದರು, ನಾಟಕದ ಮೇಷ್ಟ್ರಾಗಿದ್ದರು. ಅಂದರೆ ಆಗೆಲ್ಲ ನಾಟಕದ ಮೇಷ್ಟ್ರು ಅಂತಲೇ ಕರೀತಾಯಿದ್ರು. ಅವ್ರ ಹತ್ರ ಹಾರ್ಮೋನಿಯಂ ಇರ್ತಿತ್ತು. ಅವರು ತುಂಬ ಚಿಕ್ಕವನಿದ್ದಾಗ ಅವರು ನಮ್ಮ ಅಜ್ಜಿ ಊರಿನಲ್ಲಿ, ಇಲ್ಲೇ KR ನಗರ ತಾಲೂಕಿನಲ್ಲಿ ಕನುಗನಹಳ್ಳಿ ಅಂತ ಬರುತ್ತೆ, ಅಲ್ಲಿ ಅಜ್ಜಿ ಊರಿನಲ್ಲಿ ಅವರು ನಾಟಕ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಿದ್ದನ್ನು ತುಂಬ ಚಿಕ್ಕವನಿದ್ದಾಗ ನೋಡಿದ್ದ ನೆನಪು. ಸೊ ಹಾಗಾಗಿ ರಂಗಭೂಮಿಯ ಆಸಕ್ತಿ ಎಲ್ಲಿಂದ ಬಂತು ಅಂತ ಅನ್ನೋದಾದರೆ, ಅದು ಬಹುಶಃ ಬ್ಲಡ್ಡಲ್ಲಿ ಬಂತು ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ಯಾರಿಂದಲೋ ಪ್ರೇರಿತನಾಗಿಯೋ ಅಥವಾ ಇನ್ನೇನೋ ಹಾಗಾಗದೆ ಮನೆಯಲ್ಲೇ ನಮ್ಮ ತಾತನವ್ರ ನಾಟಕ ಡೈರೆಕ್ಟ್ ಮಾಡ್ತಾ ಇದ್ದಿದ್ದರಿಂದ ಬಹುಶಃ ಅದರ ಇನ್ಫ್ಲೂಯೆನ್ಸು ನನ್ನ ಮೇಲೆ ಹೆಚ್ಚಾಗಿತ್ತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ನನ್ನ ಸುತ್ತಮುತ್ತ ಇದ್ದ ಪರಿಸರ ಹಾಗೂ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಸ್ನೇಹಿತರಿದ್ದರು. ಅದರಲ್ಲಿ ಒಬ್ಬ ಸ್ನೇಹಿತ ಇವಾಗಿಲ್ಲ, ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು, ಮಲ್ಲಿಕಾರ್ಜುನ ಹೆಚ್ ಮಠಬತ್ತಿ ಇತ್ತ, ಚಡ್ಚಣದವರು. ಅವರು ಶಿವಮೊಗ್ಗದಲ್ಲಿದ್ದರು, ನಮ್ಮ ನೇಬರ್ ಆಗಿದ್ದರು. ನಾವು ನಮ್ಮ ರಸ್ತೆಯಲ್ಲಿ ವಿದ್ಯಾವರ್ಧಕ ಯುವಕರ ಸಂಘ ಅಂತ ಒಂದು ಸಂಘ ಕಟ್ಕೊಂಡಿದ್ವಿ. ಸೊ ಅಲ್ಲಿ ಗಣಪತಿ ಇಟ್ಟಾಗಲೆಲ್ಲ ನನಗೆ ಪ್ರತಿ ವರ್ಷ ಒಂದೊಂದು ನಾಟಕ ಡೈರೆಕ್ಟ್ ಮಾಡುವ ಅವಕಾಶ ಸಿಗ್ತಾಯಿತ್ತು, ಅಥವಾ ಸ್ಕಿಟ್ಗಳನ್ನು ಮಾಡುವ ಅವಕಾಶ ಸಿಗ್ತಾಯಿತ್ತು. ಅದಾದಮೇಲೆ 8ನೇ ಕ್ಲಾಸ್ನಲ್ಲಿ ಸೆಕ್ರೆಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗ ನಮ್ಮ ಗಣಿತದ ಮೇಷ್ಟ್ರು ರಸ್ಕಿನ ಅಂತ ಇದ್ದರು. ಅವರು ಸಾಕ್ಷಿಕಲ್ಲು ಅಂತ ಅನ್ನೋ ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ತುಂಬ ಪ್ರಮುಖವಾದ ಒಂದು ಪಾತ್ರನ ನನಗೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದು ಇನ್ನೊಂದಷ್ಟು ಇಂಪೆಟಸ್ ಕೊಡ್ತು, ನಾನು ನಾಟಕಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು. ಆದರೆ ತುಂಬ ಗಂಭೀರವಾಗಿ ನಾನು ನಾಟಕಗಳಲ್ಲಿ ತೊಡಗಿಸ್ಕೊಂಡಿದ್ದು ಶಿವಮೊಗ್ಗದಿಂದ ಇಲ್ಲಿಗೆ ಓದುವುದಕ್ಕೆ ಬಂದಾಗ, ಮೈಸೂರಿಗೆ ಓದುವುದಕ್ಕೆ ಬಂದಾಗ
ಆಕಸ್ಮಿಕವಾಗಿ ನಮ್ಮ ಹಾಸ್ಟೆಲ್ನಲ್ಲಿ ನನ್ನ ಗೆಳೆಯ ಒಬ್ಬ ಸಂಪತ್ತು ಅಂತ ಇದ್ದ. ಅವನು ಬಸುದೇವ ಸಮನಿ ಕಾಲೇಜಿನಲ್ಲಿ ಓದ್ತಾ ಇದ್ದ, ನಾನು JCEನಲ್ಲಿ ಓದ್ತಾ ಇದ್ದೆ. ಆಗ ನಿಮಗೆ ಈ ಥರ ನಾಟಕ, ರಂಗಭೂಮಿ ಇದೆಲ್ಲ ಆಸಕ್ತಿ ಇದೆಯಲ್ಲ, ನಮ್ಮ ಮೇಷ್ಟ್ರು ಒಂದು ನಾಟಕ ತೊಗೋತಾ ಇದ್ದಾರೆ, ಒಂದು ಬೀದಿ ನಾಟಕ ತೊಗೋತಾ ಇದ್ದಾರೆ, ನಿಮಗೆ ಬಂದು ತೊಡಗಿಸ್ಕೊಳ್ಳೋದಕ್ಕಾಗತ್ತಾ ಅಂತ ಗೆಳೆಯ ಕೇಳ್ದ ಸಂಪತ್ತು. ಅವನು ನನ್ನ ಹಾಸ್ಟೆಲ್ ಮೆಟ್ ಆಗಿದ್ದ. ಅವ್ನು ಕೇಳಿದಾಗ ನನಗೂ ಇತ್ತಲ್ಲ ಆಸಕ್ತಿ, ಹೇಗಿದ್ದರೂ ನಟಿಸ್ಬಹುದು ಅಂತ ಹೋದೆ. ಅದು 1992 ಇಸ್ವಿ ಡಿಸೆಂಬರ್ 6ನೇ ತಾರೀಕು. ಬಾಬ್ರಿ ಮಸೀದಿ ಬೀಳಿಸುವ ಸಂದರ್ಭ. ಆ ಟೈಮ್ನಲ್ಲಿ ನಾವೆಲ್ಲ ಮೈಸೂರಿನಲ್ಲಿ ಕೋಮುಗಲಭೆ ಆಗದೇ ಇರಲಿ ಅಂತ ಅಲ್ಲಿ ಮಸೀದಿ ಬೀಳ್ತಾಯಿದ್ರೆ ನಾವಿಲ್ಲಿ ಮೈಸೂರಿನ ಬೀದಿಗಳಲ್ಲಿ, ಮೊಹಲ್ಲಾಗಳಲ್ಲಿ ಬೀದಿ ನಾಟಕ ಮಾಡಿಕೊಂಡು ನಾವೆಲ್ಲರೂ ಒಂದೇ ಅಂತ ಸಾರುವ ಒಂದು ನಾಟಕನ SR ರಮೇಶ್ ಅವರು ಬಸುದೇವ ಸಮನಿ ಕಾಲೇಜಿನಲ್ಲಿ ಇಂಗ್ಲೀಷ್ ಅಧ್ಯಾಪಕರಾಗಿದ್ದರು ಆಗ ಅವರು, ಅವರ ನೇತೃತ್ವದಲ್ಲಿ ನಾಟಕ ಮಾಡಿದ್ವಿ. ಅದಾದಮೇಲೆ ಅದೇ SR ರಮೇಶ್ ತಂಡ ಅವರು ಅವಾಗ ಸಮುದಾಯದಲ್ಲಿದ್ದರು, ಮೈಸೂರು ಸಮುದಾಯದಲ್ಲಿದ್ದರು. ಇಪ್ಪಾಲಾದವರು ಅಂತ ಒಂದು ನಾಟಕ ತಗೊಂಡ್ರು. ಅದು ಕೂಡ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಹುಚ್ಚರ ವಿಲೇವಾರಿ ಆಗುವ ಒಂದು ಕಥಾವಸ್ತು ಇರುವ ನಾಟಕ. ಸಾದತ್ ಹಸನ್ ಮಂಟು ಅಂತ ಹೇಳ್ಬಿಟ್ಟು ತುಂಬ ಪ್ರಸಿದ್ಧ ಹಿಂದಿ ಮತ್ತು ಉರ್ದು ಲೇಖಕರು ಅವರು. ಅವರು ಬರೆದ ಕಥಾ ಸಂಕಲನ ತೊಬಾತೆಕ್ ಸಿಂಗ್ ಕಥಾ ಸಂಕಲನದಿಂದ ಆ ನಾಟಕ ತಗೊಂಡು ನಾವು ಕಥೆನ ತಗೊಂಡು ಅದಕ್ಕೆ ನಾಟಕದ ರೂಪ ಕೊಟ್ಟು ಮಾಡಿದ್ವಿ. ಅದೊಂದು ಕ್ವಾಡ್ರ್ಯಾಂಗಲ್ ಪ್ಲೇ ಆಗಿತ್ತು. ಕ್ವಾಡ್ರ್ಯಾಂಗಲ್ ಪ್ಲೇ ಅಂತಂದರೆ ನಾಟಕಗಳಲ್ಲಿ ಹಲವು ರೀತಿಯ ಪ್ರಕಾರಗಳಿದ್ದಾವೆ. ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಪರಿಚಯ ಇರೋದು ಪ್ರೊಸೀನಿಯಮ್ ಅಂತ. ಹೀಗೆ ಒಂದು ಸ್ಟೇಜ್ ಇರುತ್ತೆ, ಆ ಸ್ಟೇಜ್ನಲ್ಲಿ ಎಲ್ಲರೂ ನಾಟಕ ಮಾಡ್ತಾರೆ, ಸ್ಟೇಜ್ ಎದುರುಗಡೆ ಜನರು ಇರ್ತಾರೆ. ಆದರೆ ಕ್ವಾಡ್ರ್ಯಾಂಗಲ್ ಪ್ಲೇ ಅಂತಂತಂದರೆ ಈಚೆಗೂ ಜನರು ಇರ್ತಾರೆ, ಆಚೆಗೂ ಜನರು ಇರ್ತಾರೆ, ಮಧ್ಯದಲ್ಲಿ ನಾಟಕ ನಡೀತಾ ಇರುತ್ತೆ. ಅಂದರೆ ಯಾವುದೋ ಒಂದು ರೂಮ್ ಇದೆ ಅಂದರೆ ರೂಮಿನ ಮಧ್ಯದಲ್ಲಿ ನಾಟಕ ಮಾಡ್ಬೋದು. ಈ ಕಡೆಗೂ ಪ್ರೇಕ್ಷಕರು ಇರ್ತಾರೆ, ಆ ಕಡೆಗೂ ಪ್ರೇಕ್ಷಕರು ಇರ್ತಾರೆ, ಆ ಥರ. ಸೊ ಅದಕ್ಕೆ ಬೇಕಾಗುವ ವಿನ್ಯಾಸ, ಡಿಸೈನು ಮತ್ತು ಮೂಮೆಂಟ್ಸು ಸ್ವಲ್ಪ ಬೇರೆ ಥರ ಇರುತ್ತೆ. ಎರಡು ಕಡೆ ಇರುವ ಪ್ರೇಕ್ಷಕರನ್ನ ಒಳಗೊಳಿಸ್ಕೊಳ್ಳುವ, ನಾಟಕದ ಒಳಗೆ ಎಳೆದುಕೊಳ್ಳುವ ಡಿಸೈನ್ ಬೇಕಾಗುತ್ತೆ, ಮೂಮೆಂಟ್ಸ್ ಬೇಕಾಗುತ್ತೆ. ಅಂಥದ್ದೊಂದು ನಾಟಕನ ನಾವು ಮೈಸೂರಿನಲ್ಲಿ ಮಾಡಿ ತುಂಬ ಯಶಸ್ವಿಯಾದ್ವಿ. ಆಗ ಯಾವುದೋ ಕಾರಣಕ್ಕೆ ಬೆಂಗಳೂರಿನಿಂದ CG ಕೃಷ್ಣಸ್ವಾಮಿ ಅಂತ ಅವರೊಬ್ಬರು ತುಂಬ ದೊಡ್ಡ ನಿರ್ದೇಶಕರಾಗಿದ್ದರು ಆ ಕಾಲದಲ್ಲಿ. ಇವಾಗಿಲ್ಲ CG ಕೃಷ್ಣಸ್ವಾಮಿ ಅವರು, CGK ಅಂತ ಅವರನ್ನು ಕರಿತಾ ಇದ್ವಿ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು. ಅವರು ಮೈಸೂರು ಸಮುದಾಯಕ್ಕೆ ಬರ್ಟೋಲ್ ಬ್ರೆಟ್ನ ಮದರ್ ಕರೇಜ್ ನಾಟಕ ನಿರ್ದೇಶನ ಮಾಡೋದಕ್ಕಾಗಿ ಮೈಸೂರಿಗೆ ಬರ್ತಾರೆ ಬೆಂಗಳೂರಿನಿಂದ. ಅವರ ನಿರ್ದೇಶನದಲ್ಲಿ ನಾನು ಮದರ್ ಕರೇಜ್ ನಾಟಕದಲ್ಲಿ ಸ್ವಿಸ್ ಚೀಸ್ ಪಾತ್ರ ಮಾಡ್ತೀನಿ. ಸ್ವಿಸ್ ಚೀಸ್ ಪಾತ್ರ ಮಾಡಿದಾಗ ಅದೊಂದು ತುಂಬ ಒಳ್ಳೆಯ ಅವಕಾಶ ಅಂತ ನನಗೆ, ಮತ್ತು ಒಂದು ಒಳ್ಳೆಯ ಬುನಾದಿನೂ ಹಾಕ್ತು ರಂಗಭೂಮಿಗೆ. ಸೊ ಆ ನಂತರ ಬಹುಶಃ ನಾನು ಇನ್ನೂ ಸಾಕಷ್ಟು ನಾಟಕಗಳನ್ನು ಮೈಸೂರು ರಂಗಭೂಮಿಯಲ್ಲಿ ಮಾಡಿದೆ. ಉದಾಹರಣೆಗೆ HS ಉಮೇಶ್ ಅವರ ನಟ ಸಾಮ್ರಾಟ, ಅದರಲ್ಲಿ ವಿಠೋಬನ ಪಾತ್ರ ಮಾಡಿದೆ. SR ರಮೇಶ್ ಅವರ ರಾವಿನದಿ ದಂಡೆಯಲ್ಲಿ 1995ನೇ ಇಸ್ವಿಯಲ್ಲಿ ನಾವು ಆ ನಾಟಕ ಮಾಡಿದ್ವಿ. ರಾವಿನದಿ ದಂಡೆಯಲ್ಲಿ ಈಗಲೂ ನಾನು ಮೌಲ್ವಿಯ ಪಾತ್ರವನ್ನು ಆ ನಾಟಕದಲ್ಲಿ, ಆ ನಾಟಕ ಯಾವಾಗ ಮರುಪ್ರದರ್ಶನಗಳಾಗ್ತವೋ ಅದರಲ್ಲಿ ಮೌಲ್ವಿ ಪಾತ್ರನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಬಹುಮುಖ್ಯವಾದ ನಾಟಕಗಳು ಅಂತಂತಂದರೆ ಆವಾಗ 95ನೇ ಇಸ್ವಿಯಲ್ಲಿ ನಾವು ಕಥಾವಳಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ವರ್ಷಕ್ಕೆ 24 ನಾಟಕ, ಪ್ರತಿ ತಿಂಗಳಿಗೆ 2 ನಾಟಕ ಹೊಸ ನಿರ್ದೇಶಕರು ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ. ಆ ಕಾರ್ಯಕ್ರಮದ ಇದರಲ್ಲಿ ವೆಂಕಟೇಶಾಮಯ್ಯ ಪ್ರಣಯ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಥೆಯನ್ನು ಆಧರಿಸಿ ಏನು SR ರಮೇಶ್ ಅವರು ಅದಕ್ಕೆ ನಾಟಕದ ರೂಪ ಕೊಟ್ಟಿದ್ದರು. ನನ್ನ ನಿರ್ದೇಶನದಲ್ಲಿ ಕಥಾವಳಿಯ ಮೊದಲ ನಾಟಕವಾಗಿ ಅದು ಪ್ರದರ್ಶನಗೊಳ್ತು. ಅದಕ್ಕೂ ಮೊದಲು ನಾನು JCE ಕಾಲೇಜಿನಿಂದ ನಾಟಕ ಅಕಾಡೆಮಿ ಕಾಂಪಿಟೇಷನ್ಗೆ, ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ಗೆ ನಾನೇ ಒಂದು ನಾಟಕ ಬರೆದು ಬಾಪೂಜಿ ಬಾಪು ಅಂತ ಬರೆದು ಅದನ್ನು ಕಾಂಪಿಟೇಷನ್ಗೆ ತಗೊಂಡು ಹೋಗಿದ್ದೆ. ಆ ಸ್ಪರ್ಧೆಯಲ್ಲಿ ನನಗೆ ಉತ್ತಮ ನಿರ್ದೇಶಕ ಮತ್ತು ನಾಟಕಕ್ಕೆ 2ನೇ ಬಹುಮಾನ ಬಂದಿತ್ತು. ಅದರ ವಿಶೇಷ ಏನು ಅಂದರೆ
ಅದುವರೆಗೂ ಜೆ ಸಿ ಕಾಲೇಜಿನಿಂದ ಈ ಥರ ಒಂದು ಪೂರ್ಣ ಪ್ರಮಾಣದ ನಾಟಕ ಅಂತ ಮಾಡಿ ಒಂದು ಕಾಂಪಿಟೇಷನ್ಗೆ ತಗೊಂಡು ಹೋಗಿದ್ದು ನಿದರ್ಶನಗಳು ಇರಲಿಲ್ಲ. ಪ್ರಿನ್ಸಿಪಾಲ್ರು ಹೇಳ್ತಾಯಿದ್ರು, ನೀನೇ ಮೊದಲನೇ ಕಣಪ್ಪ ಈ ಕೆಲಸ ಮಾಡಿರೋದು ಈ ಕಾಲೇಜಿನಿಂದ ಈ ಥರದ್ದೊಂದು ನಾಟಕ ತಗೊಂಡು ಹೋಗುವಂಥ ಕೆಲಸ ಮಾಡಿದೆಯಲ್ಲ ಅಂಥೇಳಿ. ಆಮೇಲೆ ಅವರು ಅದೇ ಕಾಲೇಜಿನಲ್ಲಿ ನಮ್ಮ ಕಾಲೇಜಿಗೂ ಒಂದು ನಾಟಕ ಮಾಡಿಸು ನೋಡೋಣ ಅಂಥೇಳಿ ನಾನು ಹಾಸ್ಯ ನಾಟಕ ಮಾಡಿಸಿದ್ದೆ ಆ ಕಾಲೇಜಿಗೆ ಜೆ ಸಿನಲ್ಲಿದ್ದಾಗ.